ನಾವು ಊರೂರು ಅಲದು ಕೂಲಿ ಮಾಡೋ ಜನ ಇರಬಹುದು, ಆದ್ರೆ ಶ್ರೀಮಂತರ ಶೋಕಿಗೆ ಸೆರಗ ಹಾಸೋ ಕೀಳು ಮಟ್ಟದವರಲ್ಲ. ಅಷ್ಟೊಂದು ಕೇವಲವಾಗಿ ಮಾತಾಡಬೇಡಿ. ಈಗಂತದ್ದು ಏನೂ ಆಗಿಲ್ಲ. ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ, ಮದುವೆ ಮಾಡ್ಕೋತೀವಿ. ಮುಚ್ಚಳಿ ಬಾಯ್. ಯಾವುದೇ ಹಣ್ಣು ನೋಡೋಕ್ ಸುಂದರವಾಗಿರುತ್ತೆ, ಒಂದು ಸಲ ತಿಂದುಬಿಟ್ರೆ ಆಮೇಲೆ ಅದು ಕಸಾರಿ. ವೀರಾಚಾರ್ಯ, ಜಮೀನ್ದಾರ್ ವಂಶದಲ್ಲಿ ಕೊಟ್ಟ ಮಾತ ತಪ್ಪೋದಿಲ್ಲ. ಮುಟ್ಟಿದ ಹೆಣ್ಣಿನ ಕೈನ ಬಿಡೋದಿಲ್ಲ. ಇದು ಆ ದೇವರಿಗೂ ಗೊತ್ತು. ಗಂಗಾನ ನನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ಇವಳೇ ಮದುವೆ ಆಗ್ತೀನಿ. ನಮ್ಮ ಮನೆ ದೇವರು ಮಾದೇಶ್ವರನ ಮೇಲೆ ಆಣೆ. ಬೆಟ್ಟ, ಇಲ್ಲಿ ನಿಂತ್ಕೊಂಡು ಏನೆಲ್ಲ ಮಾಡ್ತಿದ್ಯಾ? ಇದೆಲ್ಲ ಇದು ಬೆಟ್ಟನ ಮುಖದಾಗ ನಾಚಿಕೆ. ನನಗೇನೋ ಅನುಮಾನ. ಬೆಟ್ಟ, ಯಾವ್ದಾನ ಹೆಣ್ಣ ಆಸೆ ಪಟ್ಟಿದೆಯಲ್ಲ, ಹೇಳ ಹೇಳ. ಯಪ್ಪ ಶಿವನೇ, ನನಗೆ ನಂಬಕ್ಕೆ ಆಯ್ತಿಲ್ಲ. ಬೆಟ್ಟ, ನನ್ನ ಮನ್ಸಿಗೆ ಏಟು ಒಂದು ಸಂತೋಷ ಕೊಟ್ಬಿಟ್ಟೆ ನೀನು. ಬೆಟ್ಟ ಬೆಟ್ಟ, ಯಾರ ಅವಳು? ಬೆಟ್ಟ ಆಸೆ ಪಟ್ರೆ ಬೆಟ್ಟನೇ ಹೊತ್ಕೊಂಡ್ಬಂದು ಬಡಗ್ಬಿಡ್ತೀನಿ. ಹೇಳ, ಯಾರ ಅವಳು? ಬೆಟ್ಟ, ಹುಡುಗಿನ ಸರಿಯಾಗಿ ನೋಡ್ದಿಯಲ್ಲ? ಬೆಟ್ಟ, ಆ ಹುಡುಗಿನ ನಾವ್ ಹೆಂಗ್ಲ ಮನೆ ತುಂಬಿಸ್ಕೊಳ್ಳೋದು? ಯಾಕೆ ತುಂಬಿಸ್ಕೊಳಕ್ ಹಾಕಿಲ್ಲ? ಅಲ್ಲ ಬೆಟ್ಟ, ಸದ್ದು. ನನಗ ಆ ಹುಡುಗಿ ಇಷ್ಟ ಆಗವಳೆ. ನಾನು ಅವಳೇ ಮದುವೆ ಆಗೋದು. ಒಳ್ಳೆ ಎಡವಟ್ಟಿಗೆ ಸಿಕ್ಕಾಕೊಂಡ್ಬಿಟ್ನಲ್ಲ. ಯಾಕವ ಪಾರು, ಏನಾಯ್ತು? ಅವ್ರು ಬಂದಿದ್ದಾರೆ. ಯಾರವ? ನೀವ್ ಒಳಕ್ ಹೋಗವ. ಏನು ಬಹಳ ವರ್ಷದ ಮ್ಯಾಕೆ ಗಾಳಿ ಇತ್ ಕಡೆ ಬೀಸ್ಬಿಟ್ಟದೆ? ನಾನೇ ನಿಮ್ ಶತ್ರುನಾ ಬಾವ? ಅಕ್ಕನ್ ಕೊಟ್ಟು ಸಂಬಂಧ ಬೆಳೆಸ್ಕೊಂಡಿಲ್ವಾ? ಅಕ್ಕನ್ ಕೊಟ್ಟಿದ್ದು ಆಯ್ತು, ಅವಳನ್ನ ತಗೊಂಡೋಗಿ ಮಣ್ಣಲ್ಲಿ ಇಟ್ಟಿದ್ದು ಆಯ್ತು, ಅವಳು ಹೊಟ್ಟೆಲ್ ಹುಟ್ಟಿದ ಮಗನ ನಮ್ಮಿಂದ ಕಿತ್ಕೊಂಡು ಹೋಗಿ ನಮ್ಮ ಶತ್ರು ತರ ಬೆಳೆಸಿದ್ದು ಆಯ್ತು. ಇನ್ನೇನು ಉಳಿಸಿದ್ಯಾ ನೀನು? 18 ವರ್ಷ ಆದ್ಮೇಕೆ ಇಲ್ಲಿಗೆ ಯಾಕೆ ವಕ್ಕರ್ಸ್ಬೇಕು ನೀನು? ಎಲ್ಲ ವಸಿ ಸುಮ್ಗಿರ್ತೀರಾ? ಮಾತಾಡ್ಲಿ ಬಿಡು ಬಾವ. ಯಾವುದೇ ವಿಷಯನ ಕರಳಾಗಿಟ್ಕೋಬಾರ್ದು, ಕಕ್ಕು ಬಿಡ್ಬೇಕು. ಕೊಕ್ಕು ಬಿಡ್ತಾರೆ. ನಾವು ಕಕ್ಕೋದು ಸತ್ಯನ, ನನ್ನ ಮಕ್ಕಳ ನೀವು ಕಕ್ಕೋದು ವಿಷಾನ. ಬೆಳಿಗಿರಿ ಅಪ್ಪಯ್ಯ, ನೀವ್ ಯಾಕೆ ಒಳಗಡೆ ಬಿಟ್ಕೊಂಡ್ರಿ? ನಾನು ನಮ್ಮಣ್ಣ ಎಷ್ಟೊಂದು ಅನ್ಯೋನ್ಯವಾಗಿದ್ವಿ. ಅವನು ನಾನು ಅಂತಂದ್ರೆ ಎಷ್ಟೊಂದು ಪ್ರಾಣ. ಯಾವುದೋ ವಿಷಯಗಳಿಗೆ ಅವನು ಕೋಪ ಬರೋ ಹಾಗಾಯ್ತು. ಅವತ್ತು ನೀನು ಅವನ ಕೋಪನ ತಣ್ಣಗೆ ಮಾಡಿ 4 ಬುದ್ಧಿ ಮಾತು ಹೇಳಿದಿದ್ರೆ ಅವನು ಹೀಗಾಗ್ತಾ ಇರ್ಲಿಲ್ಲ. ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ. ಅವನ ಕೋಪ ಅವನ ಬೆಂಕಿಗೆ ತುಪ್ಪ ಸುರಿದೆ. ಅವನ ಮೇಲೆ ದ್ವೇಷ ಬರೋ ಹಾಗೆ ಮಾಡಿದೆ. ಸಾಲದಕ್ಕೆ ನಿನ್ ಜೊತೆ ನಿಮ್ ಮನೆ ಕರ್ಕೊಂಡೋಗಿ ನಿನ್ ಬುದ್ಧಿ ಬರೋ ಹಾಗೆ ಮಾಡಿದೆ. ಇವತ್ತು ಅವನು ನಮ್ಮನ್ನ ಎಲ್ಲಿ ಅಲ್ಲಿ ಬೆಂಕಿ ಕಾರ್ತಾನೆ. ಅದಂಗೆ ಮಗ, ಟೇಮ್ ಚಂದಾಗಿಲ್ಲ ಅಂದಾಗ ಹಿಂಗೆಲ್ಲ ಆಯ್ತದೆ. ಈಗ ನೋಡು, ಕಾಲ ಕೂಡ್ಕೊಂಡು ಬಂದೈತೆ. ಬೆಟ್ಟ ಸಿಹಿ ಸುದ್ದಿ ಕಳ್ಸವನೆ. ಏನದು? ಪಾರುನ ಮದುವೆ ಆಗ್ತಾನಂತೆ. ಲೇ ಶಕುನಿ, ಅವನು ಯಾವತ್ತೂ ನಮ್ಮ ಸಂಬಂಧ ಬೆಳೆಸಕ್ ಇಷ್ಟಪಡೋದಿಲ್ಲ. ಇದ್ರಲ್ಲಿ ನಿಂದೇನಾದ್ರೂ ಕಂತ್ರಿ ಬುದ್ಧಿ ಇದ್ರೆ ಬಿಡ್ತು ಶಿವ. ಯಾಕೆ ಹಿಂಗೆಲ್ಲ ಮಾತಾಡ್ತೀಯಾ ಬಾವಾ? ಬೇಡದಿರೋ ಮಾತಲ್ಲ ಯಾಕೆ? ಬೆಟ್ಟ ಹೇಳ್ ಕಳ್ಸವನೆ, ನಾನು ನಿಮ್ಗೆ ಹೇಳಿವ್ನಿ. ನೀವೇನಂತೀರ ಅಂತ ಹೇಳಿ ತಗೊಂಡೋಗಿ ಹಂಗೇ ಮಡಗ್ತೀನಿ. ಮದ್ದಿದ್ದೆ ನನಗೆ ಯಾಕೆ ಬೇಕು? ಲೇ ರಾಜೀವ, ನಂಗೆ ಆಗ್ತಿರೋ ಸಂತೋಷನ ನಾನು ಹೆಂಗ್ಲೇ ಹೇಳಿ? ನನ್ನ ಮಗ ನಂಗೆ ಮತ್ತೆ ಸಿಗ್ತಾನೆ ಅಂತಂದ್ರೆ ನಾನು ಅವ್ನಿಗೆ ಏನ್ ಬೇಕಾದ್ರೂ ಮಾಡ್ತೀನಿ ಕಳ್ಳ.
18 ವರ್ಷದಿಂದ ಕಿತ್ತೋಗಿದ್ದ ನನ್ನ ಕರುಳಿನ ಕೊಂಡಿ ಮತ್ತೆ ಬೆರೆಯಂಗಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನ್ಲ. ಅವನು ಕೇಳಬಾರ್ದೇನ್ ಕೇಳ್ತಾವನೆ, ಅವನ ಅತ್ತೆ ಮಗನ್ ಕೇಳ್ತಾವನೆ, ಅವನು ಕೇಳಕ್ಕಾಗ್ತದೆ ಕೇಳ್ತಾನೆ, ಕೊಡ್ತೀನಿ ಬಿಡ್ಲಾ. ಒಪ್ಕೊಂಬಿಟ್ರ? ಬಹು ಸಂತೋಷ. ಮದ್ವೆ ಖರ್ಚೆಲ್ಲ ಅವರೇ ನೋಡ್ಕೋತಾರಂತೆ. ಕಂಡೋರ್ ಭಿಕ್ಷೆ ನಮಗ್ ಬೇಕಾಗಿಲ್ಲ, ಇನ್ನೊಬ್ಬರ ಅಂಗಲು ನಾವು ಬದುಕಾಕಿಲ್ಲ. ಅವ್ರು ಬರೀ ಹೆಣ್ ಕೊಟ್ರೆ ಸಾಕು, ಖರ್ಚು ವೆಚ್ಚ ಎಲ್ಲ ನಾವೇ ನೋಡ್ಕೊಳವ. ಯಾವೇ ನಮ್ಮಪ್ಪ ಎರಡ್ ಮನೆಯವರು ಒಂದಾಗ್ಲಿ ಅಂತ ನಿನ್ ತಾವು ಬೇಡ್ಕೊಂಡಿದ್ದು ಸಾರ್ಥಕ ಆಯ್ತು. ಆಹಾ, ಏನ್ ನಡ್ಗೆ ನೋಡಕ್ 2 ಕಣ್ ಸಾಲ್ದು. ನಿಂತ್ಕಪ್ಪ ರಾಜ, ನಿಂತ್ಕ. ಊರವ್ರ ಕಣ್ಣೆಲ್ಲ ನಿನ್ ಮ್ಯಾಗೆ ಬಿದ್ದೋದೆ. ಬೆಟ್ಟ, ನಿನ್ನೊಂದ್ ಮಾತ್ ಕೇಳ್ಬೇಕು ಅಂತೀವ್ನಿ. ಹೆಣ್ ನೋಡೋಕೆ ಅಂತ ಹೊಂಟಿದೀಯಾ? ಇಂದಾದ್ರೂ ಕೂದ್ಲು ತೆಗೆಸ್ಕೊಂಡು. ಈ ಕೂದ್ಲು ತೆಗ್ಸೋಕೆ ಅಂತಾನೆ ಒಂದ್ ದಿವಸ ಐತೆ. ಆ ದಿವಸ ಬರ್ಲಿ, ಊರಿನ ಮಧ್ಯದಾಗ ತೆಗಿಸ್ತೀನಿ. ನಿಮ್ಮೆಲ್ರಿಗೂ ಒಬ್ಬಟ್ಟಿನ ಊಟ ಹಾಕಿಸ್ತೀನಿ. ಅಯ್ಯಯ್ಯ, ಏನವ್ವ ಇದು? ಅಜ್ಜಿ ಒಡವೆ ಅಷ್ಟೊಂದೈತೆ, ಎಲ್ಲಾನ ಹಾಕೋಬೇಕಾಯ್ತು. ಯಾಕವ್ವ? ನಂಗೆ ಮದ್ವೆ ಇಷ್ಟ ಇಲ್ಲ ಕಣವ್ವ. ಪಾರು, ಮದ್ವೆ ಮನೇಲಿ ಎಲ್ರೂ ಸಂತೋಷವಾಗವ್ರೆ, ನೀನ್ ದುಃಖ ಕೊಟ್ಟು ಬಿಡ್ಬೇಡ ಕಣಪ್ಪ. ಇದೇನ್ ರಂಗಯ್ಯನವ್ರೆ, ನಿಶ್ಚಿತಾರ್ಥನೂ ಮದುವೆನು ಒಂದೇ ಚಪ್ಪರದಲ್ಲಿ ಮಡ್ಕೊಂಡಿದ್ದೀರಲ್ಲ? ನಾಳೆಯಿಂದ ಆಷಾಢ, ಅಧಿಕ ಮಾಸ ಬೇರೆ. ಇವತ್ತು ಬಿಟ್ರೆ ಇನ್ನು 3 ತಿಂಗಳು ಒಳ್ಳೆ ಮುಹೂರ್ತನೇ ಇಲ್ಲ. ಆವಾಗ ಅವನ ಬುದ್ಧಿ ನೆಟ್ಟಿಗಿರ್ತದೋ ಇಲ್ವೋ? ಅವನ ಬುದ್ಧಿ ನೆಟ್ಟಿಗಿರೋವಾಗ್ಲೇ ಅವಸರವಾಗಿ ಈ ಕಾರ್ಯ ಮುಗಿಸ್ಬಿಡುವ ಅಂತ ಏರ್ಪಾಟ್ ಮಾಡಿದೀನಿ. ಇಷ್ಟೋ ಜನಕ್ಕೆ ಕೇಳೇ ಇಲ್ಲ. ಏನಣ್ಣ ಇಲ್ಲೇ ಮಾತಾಡ್ತಾ ನಿಂತಿದ್ದೀರಾ? ಇನ್ನು ಎಷ್ಟೊಂದು ಶಾಸ್ತ್ರಗಳಿದೆ. ಗಂಡಿನ ಕಡೆಯವ್ರು ಬಂದಿಲ್ವಲ್ಲ ಅಂತ ಆಯ್ನವ್ರು ಕೇಳ್ತಾವ್ರೆ. ಏ ಸಣ್ಣ, ಮುತ್ತೈದನ್ನು ಬರಳು, ಪೂರ್ಣ ಕುಂಭ ತಗೊಂಡೋಗಿ ಕರ್ಕೊಂಡ್ಬರವ. ಬೆಳಗ್ಗೆನೆ ಕುಡ್ಕೊಂಡ್ ಬಂದಿದ್ದೀರೇನ್ರು? ಹತ್ ಕಡೆ ಯಾಕೆ ಹೋಯ್ತಾ ಇದ್ದೀರಾ? ಇದೆಲ್ಲ ಬೇಟ, ಹುಡುಗಿ ಮನೆ ಇರೋದು ಅದ್ ಕಡೆ ತಾನಲ್ಲ? ತೆಗೆದು ಬಿಟ್ಟ ಅಂದ್ರೆ ನೆತ್ತಿ ಚಿಪ್ ಕಿತ್ಕೊಂಡ್ ಬಂದ್ಬಿಡ್ಬೇಕು. ಹೆಂಗದೆ ಮೈಗೆ? ಇದೆಲ್ಲ ಬೇಟ, ತಲೆ ಮೇಲೆ ಕಲ್ಲೆ ತಗ್ತಾ ಇದೆಯಲ್ಲೋ. ನಿಮ್ಮ ಅತ್ತೆ ಮಗಳು ಪಾರ್ವತಿ ನನ್ನ ಮೇಲೆ ನಿನ್ ಮದ್ವೆ ಆಗ್ತೀನಿ ಅಂತ ಹೇಳಿದ್ದು ಸತ್ತು. ಅವ್ರು ಉಸಿರಾಡದ ಗಾಳಿ ನನ್ನ ಮೈ ಸೋಕಿದ್ರು ನಾ ಸುಟ್ಕೊಂಡ್ಬಿಡ್ತೀನಿ. ಅಂತ ಅದ್ರಾಗ ಆ ದರಿದ್ರ ಮನೆ ಸಂಬಂಧ ಮಾಡ್ತೀನ ನಾನು? ಕಾದ ಬಂಡೆ ಮೇಲೆ ಹುಲ್ಲು ಬೆಳೆಯಬಹುದು, ಆದ್ರೆ ಈ ಬೆಟ್ಟಪ್ಪನ ನೆರಳು ಆ ದರಿದ್ರ ಮನೆ ಕಡೆ ಬೀಳಕ್ಕಿಲ್ಲ. ಏನಾಯ್ತು? ಯಾಕಣ್ಣ ಅಳ್ತಿದ್ದೀರಾ? ಏನಾಯ್ತು? ನನ್ನ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಿರ್ಲಿಲ್ಲ ಮುತ್ತವ್ವ. ಇವತ್ತು ತಪ್ಪಾಗೋಯ್ತು.
ಭಾವ